ಈ ಎರಡು ಡ್ರೆಸ್ಸಲ್ಲಿ ಯಾವ್ದು ಬೈ ಮಾಡಲಿ? ಪಿಂಕ್ ಇದು ಒಳ್ಳೆದೆ. ಎಸ್, ನಂಗೆ ಸಹ ಅದೇ ಇಷ್ಟ ಆಯಿತು. ಲೆಟ್ ಮಿ ಬೈ ಇಟ್. ಓಕೆ. ಎಸ್, ನೋಡಿ ಎಷ್ಟು ಬೇಗ ಬೈ ಮಾಡಿದೆ. ಫಾಸ್ಟ್ ಆರ್ಡರ್ ಆಯ್ತು. ಆದ್ರೆ ಈ ಆರ್ಡರ್ ಮಾಡೋದು ಪ್ರಾಸೆಸ್ ಇದೆಯಲ್ಲ, ಬ್ಯಾಕ್ ಎಂಡ್ ಅಲ್ಲಿ ಏನಾಗ್ತದೆ ಗೊತ್ತಾ? ಏನಾಗ್ತದೆ ಗೊತ್ತಿಲ್ಲ ಅಲ್ಲ? ನಿಮ್ಗೂ ಕೂಡ ಇದ್ರ ಬಗ್ಗೆ ಡೌಟ್ ಇರ್ಬೋದು. ಸೊ ಬನ್ನಿ ಹೇಳ್ತೇನೆ. ಟುಡೇ ಆಲ್ಮೋಸ್ಟ್ ಎವ್ರಿ ಒನ್ ಯೂಸಸ್ ಅಮೆಝಾನ್. ನೀವು ಆಪ್ ಓಪನ್ ಮಾಡ್ತೀರಾ, ಪ್ರಾಡಕ್ಟ್ ಹುಡುಕ್ತೀರಾ, ಆರ್ಡರ್ ಪ್ಲೇಸ್ ಮಾಡ್ತೀರಾ ಅಂಡ್ ವಿದಿನ್ ಸೆಕೆಂಡ್ಸ್ ಎಲ್ಲವೂ ಈಸಿಲಿ ಆಗುತ್ತೆ. ಆದ್ರೆ ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಆಕ್ಚುಲಿ ಹ್ಯಾಪನ್ಸ್ ಇನ್ ದ ಬ್ಯಾಕ್ ಎಂಡ್? ಕ್ಲೌಡ್ ಇಂಜಿನಿಯರ್ ಬೇಸ್ ಬಿಲ್ಡ್ ಮಾಡ್ತಾನೆ, ಡೆವಾಪ್ಸ್ ಇಂಜಿನಿಯರ್ ಕೋಡ್ ಶಿಪ್ ಮಾಡ್ತಾನೆ, ಪ್ಲಾಟ್ಫಾರ್ಮ್ ಇಂಜಿನಿಯರ್ ಹೆಲ್ಪ್ಸ್ ಡೆವಲಪರ್ಸ್ ಮೂವ್ ಫಾಸ್ಟ್ ಅಂಡ್ ಎಐ ಇಂಜಿನಿಯರ್ ಆಡ್ಸ್ ಇಂಟೆಲಿಜೆನ್ಸ್. ಟು ಬಿ ರಿಯಲಿ ಆನೆಸ್ಟ್, ನಂಗೆ ಬರೀ ಎಐ ಇಂಜಿನಿಯರ್ ಬಗ್ಗೆ ಮಾತಾಡ್ಲಿಕ್ಕೆ, ಬಟ್ ರಿಸರ್ಚ್ ಮಾಡಿದ ಮೇಲೆ ಒಂದು ಪ್ರಾಡಕ್ಟ್ ಇನ ಫ್ಲೋ ಕಂಪ್ಲೀಟ್ ಆಗ್ಬೇಕಂದ್ರೆ ಕ್ಲೌಡ್ ಇಂಜಿನಿಯರ್, ಡೆವಾಪ್ಸ್ ಇಂಜಿನಿಯರ್, ಪ್ಲಾಟ್ಫಾರ್ಮ್ ಇಂಜಿನಿಯರ್ ಹಾಗೆ ಎಐ ಇಂಜಿನಿಯರ್ ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ. ಮೋಸ್ಟ್ ಪೀಪಲ್ ಥಿಂಕ್ ಇಟ್ಸ್ ಜಸ್ಟ್ ಡೆವಲಪರ್ಸ್, ಬಟ್ ರಿಯಾಲಿಟಿಯಲ್ಲಿ ಈ ಎಲ್ಲಾ ರೋಲ್ಸ್ ಬಿಹೈಂಡ್ ದ ಸೀನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವತ್ತು ನಾನು ನಿಮಗೆ ಈ ಬಿಹೈಂಡ್ ದ ಸೀನ್ಸ್ ಅಲ್ಲಿ ವರ್ಕ್ ಮಾಡುವ 4 ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಜಿನಿಯರ್ಸ್, ಇವರ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡ್ತೇನೆ. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈ ಟುಡೇ. Let's start with cloud engineer. ಒಬ್ಬ ಕ್ಲೌಡ್ ಇಂಜಿನಿಯರ್ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಿಲ್ಡ್ ಹಾಗೆ ಮ್ಯಾನೇಜ್ ಮಾಡಲಿಕ್ಕೆ ರೆಸ್ಪಾನ್ಸಿಬಲ್ ಇರ್ತಾನೆ, ವೇರ್ ದ ಅಪ್ಲಿಕೇಶನ್ ಲಿವ್ಸ್. ದಿಸ್ ಇನ್ಕ್ಲೂಡ್ಸ್ ಸ್ಟೋರೇಜ್, ನೆಟ್ವರ್ಕಿಂಗ್ ಹಾಗೆ ಸೆಕ್ಯೂರಿಟಿ. ಇದೆಲ್ಲ AWS, Azure ಹಾಗೆ ಗೂಗಲ್ ಕ್ಲೌಡ್ ಇಂಥ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಸ್ಟ್ ಆಗುತ್ತೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಾದ್ರೆ ಯಾವುದೇ ಫೀಚರ್ ಬಿಲ್ಡ್ ಆಗುವ ಮುಂಚೆ ಕ್ಲೌಡ್ ಇಂಜಿನಿಯರ್ ಆ ಸಿಸ್ಟಮ್ ಅನ್ನು ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಇದನ್ನು ಡಿಸೈಡ್ ಮಾಡ್ತಾರೆ. ಒಂದು ಸಿಸ್ಟಮ್ ಇನ ಬೇರೆ ಬೇರೆ ಪಾರ್ಟ್ಸ್ ಹೇಗೆ ಕಮ್ಯುನಿಕೇಟ್ ಆಗುತ್ತೆ, ಡೇಟಾ ಹೇಗೆ ಸ್ಟೋರ್ ಆಗುತ್ತೆ, ಟ್ರಾಫಿಕ್ ಹೇಗೆ ಹ್ಯಾಂಡಲ್ ಆಗುತ್ತೆ, ಇದೆಲ್ಲ ಕ್ಲೌಡ್ engineers design ಮಾಡ್ತಾರೆ. They also work on things like load balancing, which makes sure the traffic is distributed properly. ಇದನ್ನು ಬಿಟ್ಟು disaster recovery, which makes sure the system recovers quickly if something goes wrong. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, think of it like a bus. ನೀವೊಂದು ಬಸ್ ನೋಡಿದಾಗ you only notice its driver and conductor, but the bus actually runs because of the engine, and ಈ engine fail ಆದ್ರೆ ಈ ಬಸ್ ಎದುರು ಹೋಗಲ್ಲ. Exactly like that. So ನೀವು Amazon ಯೂಸ್ ಮಾಡಿದಾಗ ಇದು ಸ್ಮೂತ್ಲಿ ರನ್ ಆಗುತ್ತೆ. ಯಾಕೆ? ಬಿಕಾಸ್ ದಟ್ ಎಂಟೈರ್ ಫೌಂಡೇಶನ್ ಇಸ್ ಹ್ಯಾಂಡಲ್ಡ್ ಬೈ ದ ಕ್ಲೌಡ್ ಇಂಜಿನಿಯರ್. ಸೊ ಎಷ್ಟೇ ಜನ ಆಪ್ ಅನ್ನು ಒಂದೇ ಟೈಮ್ ಯೂಸ್ ಮಾಡಿದ್ರು ಕೂಡ ಸಿಸ್ಟಮ್ ಕ್ರಾಶ್ ಆಗಲ್ಲ, ಬಿಕಾಸ್ ದ ಕ್ಲೌಡ್ ಇಂಜಿನಿಯರ್ ಹ್ಯಾಸ್ ಬಿಲ್ಟ್ ಇಟ್ ಟು ಸ್ಕೇಲ್ ಅಂಡ್ ದೇ ಆರ್ ದ ರೀಸನ್ ದ ಸಿಸ್ಟಮ್ ಈವನ್ ರನ್ಸ್. ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆದ್ಮೇಲೆ ಡೆವಲಪರ್ ಆಪ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ರೈಟಿಂಗ್ ಕೋಡ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಪ್ರಾಸೆಸ್. ಇದರ ರಿಯಲ್ ಚಾಲೆಂಜ್ ಏನಂದ್ರೆ ಆ ಕೋಡ್ ಅನ್ನು ಯೂಸರ್ಸ್ಗೆ ಡೆಲಿವರ್ ಮಾಡುವುದು ಕ್ವಿಕ್ಲಿ, ಸೇಫ್ಲಿ ಅಂಡ್ ಕನ್ಸಿಸ್ಟೆಂಟ್ಲಿ, ಅಂಡ್ ದಟ್ ಇಸ್ ವೇರ್ ಡೆವಾಪ್ಸ್ ಇಂಜಿನಿಯರ್ ಕಮ್ಸ್ ಇನ್. ಚೇಂಜಸ್ ಇರುವಾಗ ಕೋಡ್ ಅನ್ನು ಮ್ಯಾನ್ಯುವಲಿ ಟೆಸ್ಟ್ ಹಾಗೆ ಡಿಪ್ಲಾಯ್ ಮಾಡುವ ಬದಲು ಇವರು ಸಾಫ್ಟ್ವೇರ್ ಡೆಲಿವರಿ ಪ್ರಾಸೆಸ್ ಅನ್ನು ಆಟೋಮೇಟ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಾರೆ. ಈ ಪೈಪ್ ಲೈನ್ ಬರೀ ಕೋಡ್ ಅನ್ನು ಡಿಪ್ಲಾಯ್ ಮಾಡೋದಿಲ್ಲ, ಬಟ್ ಎರರ್ಸ್ ಚೆಕ್ ಮಾಡ್ತದೆ, ಆಟೋಮೇಟೆಡ್ ಟೆಸ್ಟ್ ರನ್ ಮಾಡ್ತದೆ ಅಂಡ್ ಸಮ್ ಟೈಮ್ಸ್ ಇವನ್ ರೋಲ್ ಬ್ಯಾಕ್ ಚೇಂಜಸ್ ವೆನ್ ಸಮಥಿಂಗ್ ಗೋಸ್ ರಾಂಗ್. ಇದು ರಿಲಯಬಲ್ ಸಿಸ್ಟಮ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಯೂಸರ್ಸ್ ಗೆ ಎಫೆಕ್ಟ್ ಆಗದೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಒಂದು ಡೆವಲಪರ್ ಕೋಡ್ ಅನ್ನು ಪುಷ್ ಮಾಡಿದಾಗ ಇಟ್ ಆಟೋಮ್ಯಾಟಿಕ್ಲಿ ಗೋಸ್ ಟು ಅ ಸೀರೀಸ್ ಆಫ್ ಸ್ಟೆಪ್ಸ್ ಟು ಎನ್ಶೂರ್ ಇಟ್ ವರ್ಕ್ಸ್ ಕರೆಕ್ಟ್ಲಿ ಬಿಫೋರ್ ರೀಚಿಂಗ್ ಟು ದ ಯೂಸರ್ಸ್. ಈಗ ಆಗ ಮೆನ್ಷನ್ ಮಾಡಿದ ಬಸ್ಸಿನ ಎಕ್ಸಾಂಪಲ್ ರೀಕಾಲ್ ಮಾಡಿ. ಇಂಜಿನ್ ರನ್ ಆಗ್ತಿದೆ, ಆದ್ರೆ ಈ ಬಸ್ ಯಾವಾಗ್ಲೂ ಸ್ಮೂತ್ಲಿ ಹೇಗೆ ರನ್ ಆಗುತ್ತೆ? ಇದಕ್ಕೆ ಕರೆಕ್ಟ್ ಆದ ಕೋಆರ್ಡಿನೇಷನ್ ಹಾಗೆ ಟೈಮ್ಲಿ ಮೇಂಟೆನೆನ್ಸ್ ಬೇಕಾಗಿರ್ತದೆ ಫಾರ್ ಇಟ್ ಟು ರನ್ ಸ್ಮೂತ್ಲಿ ವಿದೌಟ್ ಎನಿ ಡಿಲೇಸ್, ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅ ಡೆವಾಪ್ಸ್ ಇಂಜಿನಿಯರ್ ಡಸ್. ಈಗ ಇದನ್ನು ಅಮೆಝಾನ್ ಎಕ್ಸಾಂಪಲ್ ಗೆ ಕನೆಕ್ಟ್ ಮಾಡೋಣ. ಹೊಸ ಫೀಚರ್ಸ್ ಆಡ್ ಆದಾಗ ನಿಮ್ಮ ಆಪ್ ಬ್ರೇಕ್ ಆಗಲ್ಲ, ಡೌನ್ ಟೈಮ್ ಕೂಡ ಕಾಸ್ ಆಗಲ್ಲ. ಈ ಸ್ಮೂತ್ ಹಾಗೆ ಕಂಟಿನ್ಯೂಸ್ ಡೆಲಿವರಿಯನ್ನು ಡೆವಾಪ್ಸ್ ಟೀಮ್ ಹ್ಯಾಂಡಲ್ ಮಾಡುತ್ತೆ. ಇವರು ಟೆಸ್ಟಿಂಗ್, ಡಿಪ್ಲಾಯ್ಮೆಂಟ್ ಹಾಗೆ ಫಿಕ್ಸಸ್ ಅನ್ನು ಆಟೋಮೇಟ್ ಮಾಡ್ತಾರೆ, ಸೊ ದಟ್ ಎವ್ರಿಥಿಂಗ್ ರೀಚಸ್ ದ ಯೂಸರ್ ಕ್ವಿಕ್ಲಿ ಅಂಡ್ ಸೇಫ್ಲಿ. ಕಂಪನಿ ಎಷ್ಟು ಗ್ರೋ ಆಗ್ತದೋ ಅಷ್ಟೇ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಅಂಡ್ ಡೆವಲಪರ್ಸ್ ಅವರ ಹೆಚ್ಚಿನ ಟೈಮ್ ಅನ್ನು ಇನ್ಫ್ರಾಸ್ಟ್ರಕ್ಚರ್, ಕಾನ್ಫಿಗರೇಷನ್ ಹಾಗೆ ಡಿಪ್ಲಾಯ್ಮೆಂಟ್ಸ್ ಡೀಲ್ ಮಾಡ್ಲಿಕ್ಕೆ ತೆಗಿತಾರೆ ಇನ್ಸ್ಟೆಡ್ ಆಫ್ ಆಕ್ಚುಲಿ ಬಿಲ್ಡಿಂಗ್ ಫೀಚರ್ಸ್. ದಿಸ್ ಸ್ಲೋಸ್ ಡೌನ್ ಇನೋವೇಷನ್, ಅಂಡ್ ಇದೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಅ ಕಂಪನಿ ಇಂಟ್ರೊಡ್ಯೂಸಸ್ ಅ ಪ್ಲಾಟ್ಫಾರ್ಮ್ ಇಂಜಿನಿಯರ್. ಒಬ್ಬ ಪ್ಲಾಟ್ಫಾರ್ಮ್ ಇಂಜಿನಿಯರ್ ಡೆವಲಪರ್ ಎಕ್ಸ್ಪೀರಿಯನ್ಸ್ ಅನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಾನೆ ಬೈ ಕ್ರಿಯೇಟಿಂಗ್ ಇಂಟರ್ನಲ್ ಟೂಲ್ಸ್ ಅಂಡ್ ಪ್ಲಾಟ್ಫಾರ್ಮ್ಸ್. ಈ ಪ್ಲಾಟ್ಫಾರ್ಮ್ಸ್ ಟೈಮ್ ಮಾತ್ರ ಸೇವ್ ಮಾಡೋದಲ್ಲ, ಬಟ್ ದೇ ಆಲ್ಸೋ ಸಪೋರ್ಟ್ ಬೆಸ್ಟ್ ಪ್ರಾಕ್ಟಿಸಸ್ ಬೈ ಮೇಕಿಂಗ್ ಶೋರ್ ಎವ್ರಿ ಡೆವಲಪರ್ ಫಾಲೋಸ್ ದ ಸೇಮ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ವಿದೌಟ್ ಇವನ್ ಥಿಂಕಿಂಗ್ ಅಬೌಟ್. ಇದು ಕನ್ಫ್ಯೂಷನ್ ಕಡಿಮೆ ಮಾಡುತ್ತೆ, ರಿಪೀಟೆಡ್ ಮಿಸ್ಟೇಕ್ಸ್ ಅನ್ನು ಅವಾಯ್ಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸರ್ವರ್ಸ್ ಅನ್ನು ಮ್ಯಾನ್ಯುವಲಿ ಸೆಟ್ ಅಪ್ ಮಾಡುವ ಬದಲು
ಎನ್ವೈರ್ಮೆಂಟ್ ಅನ್ನು ಕಾನ್ಫಿಗರ್ ಮಾಡುತ್ತೆ ಅಂಡ್ ಸ್ಕ್ರಾಚ್ ಇಂದ ಡಿಪ್ಲಾಯ್ಮೆಂಟ್ ಸ್ಕ್ರಿಪ್ಟ್ಸ್ ಅನ್ನು ಬರೆಯುತ್ತೆ ಅಂಡ್ ಡೆವಲಪರ್ಸ್ ಕ್ಯಾನ್ ಆಲ್ಸೋ ಯೂಸ್ ಪ್ರೀ ಬಿಲ್ಟ್ ಟೆಂಪ್ಲೇಟ್ಸ್ ಅಂಡ್ ಇಂಟರ್ನಲ್ ಪೋರ್ಟಲ್ಸ್ ಅಂಡ್ ಕೆಲವೇ ಸ್ಟೆಪ್ಸ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲಾ ಅಸೆಟ್ ಸಿಗುತ್ತೆ. ಈ ಪ್ರಾಸೆಸ್ಗೆ ನಾವು ಗೋಲ್ಡನ್ ಪಾತ್ ಅನ್ನು ಕ್ರಿಯೇಟ್ ಮಾಡುದಂತ ಕರಿತೇವೆ. ಇದೊಂದು ಸಿಂಪಲ್ ಹಾಗೆ ರಿಲಯಬಲ್ ಆದ ಒಂದು ಪಾತ್ ಫಾರ್ ಡೆವಲಪರ್ಸ್ ಟು ಡೂ ಥಿಂಗ್ಸ್ ವಿದೌಟ್ ವರಿಂಗ್ ಅಬೌಟ್ ಕಾಂಪ್ಲೆಕ್ಸಿಟಿ. ಈಗ ಇನ್ನೊಮ್ಮೆ ಆ ಬಸ್ಸಿನ ಎಕ್ಸಾಂಪಲ್ ರೀಕಾಲ್ ಮಾಡಿ. ಇಮ್ಯಾಜಿನ್ ಇಫ್ ದ ಡ್ರೈವರ್ ಹ್ಯಾಡ್ ಟು ಬಿಲ್ಡ್ ದ ಇಂಜಿನ್, ಫಿಕ್ಸ್ ದ ಬಸ್ ಅಂಡ್ ಮ್ಯಾನೇಜ್ ಎವ್ರಿಥಿಂಗ್. ಇದು ಎಲ್ಲದನ್ನು ಸ್ಲೋ ಡೌನ್ ಮಾಡುತ್ತೆ. ಸಿಸ್ಟಮ್ಸ್ ಇದೇ ರೀಸನ್ಗೆ ಕ್ರಿಯೇಟ್ ಆಗೋದು ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಪ್ಲಾಟ್ಫಾರ್ಮ್ ಇಂಜಿನಿಯರ್ಸ್ ಡು. ಈಗ ಇಲ್ಲಿ ಅಮೆಜಾನ್ ಇದ ಎಕ್ಸಾಂಪಲ್ ತೆಗೆದು ಡೆವಲಪರ್ಸ್ ಸೆಟಪ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇವರು ರೆಡಿ ಆದ ಸಿಸ್ಟಮ್ಸ್, ಟೂಲ್ಸ್ ಹಾಗೆ ಡ್ಯಾಶ್ ಬೋರ್ಡ್ಸ್ ಯೂಸ್ ಮಾಡ್ತಾರೆ ಸೊ ದೇ ಕ್ಯಾನ್ ಡೈರೆಕ್ಟ್ಲಿ ಫೋಕಸ್ ಆನ್ ಬಿಲ್ಡಿಂಗ್ ಫೀಚರ್ಸ್. ಪ್ಲಾಟ್ಫಾರ್ಮ್ ಇಂಜಿನಿಯರ್ಸ್ ಡೆವಲಪ್ಮೆಂಟ್ ಅನ್ನು ಫಾಸ್ಟರ್, ಸಿಂಪ್ಲರ್ ಹಾಗೆ ಹೆಚ್ಚು ಎಫಿಷಿಯಂಟ್ ಮಾಡ್ತಾರೆ. ಅಂಡ್ ಈಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ಸ್ ಟುಡೇ ಇದರ ಬಗ್ಗೆ ಮಾತಾಡೋಣ. ದಟ್ ಈಸ್ AI engineer. An AI engineer focuses on integrating intelligence into application. ಇದರ ಅರ್ಥ ಏನಂದ್ರೆ ಚಾಟ್ ಬಾಟ್, ರೆಕಮೆಂಡೇಶನ್ ಸಿಸ್ಟಮ್, ಸರ್ಚ್ ಇಂಪ್ರೂವ್ಮೆಂಟ್ಸ್ ಅಥವಾ ಯಾವುದೇ ಫಂಕ್ಷನಾಲಿಟಿ ದಟ್ ಯೂಸಸ್ ಮಷೀನ್ ಲರ್ನಿಂಗ್ ಆರ್ LMs ಇಂಥ ಫೀಚರ್ಸ್ ಆಡ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ದೇ ಆಲ್ಸೋ ವರ್ಕ್ ಆನ್ ಇಂಪ್ರೂವಿಂಗ್ ಹೌ ಆಕ್ಯುರೇಟ್, ಫಾಸ್ಟ್ ಅಂಡ್ ರಿಲಯಬಲ್ ದೀಸ್ AI ಸಿಸ್ಟಮ್ಸ್ ಆರ್. ಯಾಕಂದ್ರೆ ರಿಯಲ್ ವರ್ಲ್ಡ್ ಡೇಟಾ ಮೆಸ್ಸಿ ಹಾಗೆ ಅನ್ಪ್ರಿಡಿಕ್ಟಬಲ್ ಇರುತ್ತೆ. ಅಂಡ್ ಟ್ರೆಡಿಷನಲ್ ರೋಲ್ಸ್ಗೆ ಕಂಪೇರ್ ಮಾಡಿದ್ರೆ AI ಇಂಜಿನಿಯರ್ಸ್ ಯಾವಾಗ್ಲೂ ಅವರ ಮಾಡೆಲ್ಸ್ ಅನ್ನು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡೋದಿಲ್ಲ. ಇವರು ಎಕ್ಸಿಸ್ಟಿಂಗ್ ಮಾಡೆಲ್ ಜೊತೆ ವರ್ಕ್ ಮಾಡ್ತಾರೆ ಅಂಡ್ ಇದನ್ನು ರಿಯಲ್ ವರ್ಲ್ಡ್ ಡೇಟಾ ಜೊತೆ ಕನೆಕ್ಟ್ ಮಾಡ್ತಾರೆ. ಇದನ್ನು ಬಿಟ್ಟು AI ಯೂಸರ್ ಜೊತೆ ಇಂಟ್ರಾಕ್ಟ್ ಹೇಗೆ ಮಾಡೋದು, ಇನ್ಫಾರ್ಮೇಶನ್ ರಿಟ್ರೀವ್ ಹೇಗೆ ಮಾಡೋದು ಇದನ್ನು ಕೂಡ ಡಿಸೈನ್ ಮಾಡ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕಿದ್ರೆ, ಒಂದು ಕಂಪನಿಗೆ ಕಸ್ಟಮರ್ ಕ್ವೆರೀಸ್ ಆನ್ಸರ್ ಮಾಡುವ ಚಾಟ್ ಬಾಟ್ ಬಿಲ್ಡ್ ಮಾಡ್ಲಿಕ್ಕಿದ್ರೆ an AI engineer ensures that it understands the company's data entirely and ಇದು accurate responses ಜನರೇಟ್ ಮಾಡುತ್ತೆ ಅಂಡ್ ಇದರ ಅಪ್ಲಿಕೇಶನ್ ಅನ್ನು ಸ್ಮೂತ್ಲಿ ಇಂಟಿಗ್ರೇಟ್ ಮಾಡುತ್ತೆ. ಈಗ ಇನ್ನೊಮ್ಮೆ ಆ ಬಸ್ಸಿನ ಎಕ್ಸಾಂಪಲ್ ತೆಗೆಯೋಣ. ಬಸ್ ಈಗ ಸ್ಮೂತ್ಲಿ ಹೋಗ್ತಾ ಉಂಟು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಾಟ್ ಇಫ್ ಇಟ್ ಕುಡ್ ಬಿಕಮ್ ಮೋರ್ ಸ್ಮಾರ್ಟರ್? ಬೆಟರ್ ರೂಟ್ ಸಜೆಸ್ಟ್ ಮಾಡೋದಾಗ್ಲಿ, ಟ್ರಾಫಿಕ್ ಅನ್ನು ಪ್ರಿಡಿಕ್ಟ್ ಮಾಡೋದಾಗ್ಲಿ, ಜರ್ನಿಯನ್ನು ಇಂಪ್ರೂವ್ ಮಾಡೋದಾಗ್ಲಿ, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ an AI engineer does. ಈಗ ಈ ಸಿಚುವೇಶನ್ ಅಲ್ಲಿ ಅಮೆಜಾನಿನ ಬಗ್ಗೆ ಮಾತಾಡಬೇಕಾದ್ರೆ, when you see recommended for you option ಅಥವಾ smarter search result option, this comes under intelligence, which is again developed by an AI engineer. ಇವರು ಸಿಸ್ಟಮ್ಸ್ ಅನ್ನು ಸ್ಮಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಈಗ ನೀವು ನೆಕ್ಸ್ಟ್ ಟೈಮ್ ಆಪ್ ಓಪನ್ ಮಾಡಿದ್ರೆ ಇದನ್ನ ನೆನಪಿಡಿ, ಇದೆಲ್ಲ ಆಕ್ಸಿಡೆಂಟ್ಲಿ ವರ್ಕ್ ಆಗೋದಲ್ಲ, ಬಟ್ ದೇರ್ ಇಸ್ ಅ ಸಿಸ್ಟಮ್ ಆಫ್ ರೋಲ್ಸ್ ದಟ್ ಆರ್ ವರ್ಕಿಂಗ್ ಟುಗೆದರ್ ಟು ಮೇಕ್ ಇಟ್ ಆಲ್ ಈಸಿ ಫಾರ್ ಯು.